ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿ ದಿವಸ ಹೊಸ ದಿವಸವನ್ನು ನೀವು ಕೊಡ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ಪ್ರತಿ ದಿವಸವೂ ಹೊಸ ದಿವಸವಾಗಿದೆ ಸ್ವಾಮಿ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ, ಸಹಾಯಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 18ನೇ ಅಧ್ಯಾಯ 6ರಿಂದ. ಕೀರ್ತನೆಗಳು 18ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ನೋಡಿ, ಇದನ್ನು ಕೂಡ ನಾವು ಬಹಳ ಸಲ ಏನು ಮಾಡಿದ್ದೇವೆ, ತಿಳ್ಕೊಂಡಿದ್ದೇವೆ, ಈಗಲೂ ತಿಳ್ಕೊಳ್ತಾ ಇದ್ದೇವೆ. ದಾವೀದರ ಅರಸರ ಜೀವಿತದಲ್ಲಿ ಬಂದಂಥ ಕಷ್ಟಗಳು 1, 2 ಅಲ್ಲ. ದೇವರ ದರ್ಶನವಾದ ಮೇಲೆ ಕೊನೆಯ ತನಕ ಅವರು ಏನು ಮಾಡಿದ್ರು, ದೇವರಲ್ಲೇ ಪ್ರಾರ್ಥಿಸ್ತಾ ಬಂದರೂ ಹೊರತು ಯಾವುದೇ ಕಾರಣಕ್ಕೂ ದೇವರ ಬಗ್ಗೆ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಲ್ಲ. ಅದು ಯಾಕೆಪ್ಪ ಆಗ ದೇವರಲ್ಲಿ ಪ್ರಾರ್ಥಿಸಿದಾಗ ಅಂದರೆ, ನಾವು ಈ ಲೋಕದವರಲ್ಲ. ಈ ಲೋಕದಲ್ಲಿ ನಾವು ಇದನ್ನು ಮೊನ್ನೆ ಎಲ್ಲ ತಿಳ್ಕೊಂಡಿದ್ದೇವೆ. ಬಹಳ ಅಲ್ಪಸಂಖ್ಯಾತರು ಅಂದರೆ ಸ್ವಲ್ಪ ಜನ ಅಂದರೆ ಹೇಗೆ ಅಂದರೆ, ದೇವರು ದರ್ಶನ ಕೊಟ್ಟವರು ಸ್ವಲ್ಪ ಜನ, ದೇವರು ಸ್ವೀಕರಿಸಿದವರು ಸ್ವಲ್ಪ ಜನ, ದೇವರ ಆಶೀರ್ವಾದವನ್ನು ಪಡೆದವರು ಸ್ವಲ್ಪ ಜನ. ಆಗ ಇತರರೇ ಈ ಲೋಕದಲ್ಲಿ ಬಹಳ ಜನ. ಇದನ್ನು ನಾವು ಇವತ್ತು ಕಣ್ಣಾರೆ ಕಾಣ್ತಲೇ ಇದ್ದೇವೆ. ಹಾಗಿರುವಾಗ ನಾವು ಸತ್ಯವನ್ನು ಮಾತನಾಡಿದಾಗ, ವಿಚಾರವನ್ನು ಹೇಳಿದಾಗ, ಉದಾಹರಣೆಗೆ ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ಬುದ್ಧಿವಾದವನ್ನು ಮಾಡ್ತಾ ಇರೋದು ತಪ್ಪನ್ನು ಹೇಳಿದಾಗ ಅವರಿಗೆ ಏನಾಗ್ತದೆ, ಯೌವನ ಪ್ರಾಯ ಬಂದಾಗ ಅವರೇ ಮಾತನ್ನು ಕೇಳುವುದಿಲ್ಲ, ಅವರೇ ವಿರುದ್ಧವಾಗಿ ಮಾತನಾಡ್ತಾರೆ. ಅಥವಾ ನಮ್ಮ ಸ್ನೇಹಿತರಿಗಿರ್ಬೋದು, ನಮ್ಮ ಬಂಧು ಬಳಗದಲ್ಲಿ ಯಾರಿಗೇ ಇರ್ಬೋದು, ಒಳ್ಳೆಯ ಒಂದು ವಿಚಾರಗಳನ್ನು, ಬುದ್ಧಿವಾದಗಳನ್ನ ಹೇಳಿದರೆ ಅವರು ಕೇಳೋದಿಲ್ಲ. ಹಾಗಾದರೆ ನಾವು ಹೇಗೆ ಜೀವಿಸೋದು? ಅವರಿಗೆ ಯಾಕೆ ಹೀಗೆ, ಇವರಿಗೆ ಯಾಕೆ ಹೀಗೆ, ನೀನು ಮಾತ್ರ ಬಹಳ ಬುದ್ಧಿವಂತ, ನಮಗೆ ಮಾತ್ರ ಬುದ್ಧಿ ಹೇಳ್ತೀಯ, ಅದೆಲ್ಲ ನಮಗೆ ಬೇಡ, ಹಾಗೆಲ್ಲ ಈ ಲೋಕದಲ್ಲಿ ಈಗ ನಮಗೆ ಜೀವಿಸೋಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಬಹಳ ವಿರುದ್ಧವಾಗಿ ಮಾತನಾಡ್ತಾರೆ. ಹಾಗಿರುವಾಗ ದಾವೀದರಸರು ಎಂಥ ಕಷ್ಟ ಬಂದಾಗಲೂ ಕೂಡ ಅದೇನು ಮಾಡಿದ್ರು, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು. ಹಾಗೆ ನಾವು ಕೂಡ ಏನು ಮಾಡಬೇಕು, ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಇದನ್ನು ಎಲ್ಲ ಗ್ರಂಥಗಳಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಲೋಕದಲ್ಲಿ ದೇವರೇ ಹೇಳಿದ್ದಾರೆ, ಮನುಷ್ಯನ ಅವತಾರ ಎತ್ತಿ ಬಂದಾಗಲೂ ಅದಕ್ಕೆ ಮೊದಲೇ ಹೇಳಿದ್ದಾರೆ ಪ್ರವಾದಿಗಳ ಮುಖಾಂತರ, ಆರಿಸಿಕೊಂಡವರ ಮುಖಾಂತರ, ನಿಮಗೆ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ. ಹಾವು ಮುಳ್ಳು ಚೇಳುಗಳ ಮಧ್ಯದಲ್ಲಿ ಜೀವಿಸಿದ ಹಾಗೆ ನೀವು ಕೂಡ ಜೀವಿಸಬೇಕಾಗ್ತದೆ. ಆದರೆ ಹೆದರಬೇಡಿ, ಧೈರ್ಯದಿಂದಿರಿ, ನಾನು ಲೋಕವನ್ನು ಎದುರಿಸಿದ್ದೇನೆ, ನೀವು ಈ ಲೋಕದವರಲ್ಲ. ಆದ್ದರಿಂದ ನಿಮಗೆ ಈ ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತದೆ. ಈ ಲೋಕವು ನಿಮ್ಮನ್ನು ದ್ವೇಷ ಮಾಡಿದರೆ ಅವರಿಗೆ ನನ್ನ ಮೇಲೆ ಕೋಪ ಇದೆ ಅಂತ ಎಂಬುದಾಗಿ ತಿಳ್ಕೊಳ್ಳಿ ಎಂಬುದಾಗಿ. ಹಾಗೆ ದೇವರು ಯಾರನ್ನ ಆರಿಸಿಕೊಂಡಿದ್ದಾರೋ, ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾರೋ ಅವರಿಗೆ ಅವರ ಮನೆಯವರೇ ವೈರಿಗಳಾಗಿ ಬರ್ತಾರೆ. ಇದು ಇವತ್ತು ಅನೇಕರನ್ನು ನಾವು ಕಾಣಬಹುದು. ನನ್ನ ಜೀವಿತದಲ್ಲಿ ಕೂಡ ಅದುವೇ ಆಗಿದ್ದು, ಅನೇಕ ಪ್ರವಾದಿ ಸಾಕ್ಷಿಗಳ ಇದರಲ್ಲಿ. ಆಗ ನಾವು ಏನೇ ಆದರೂ ಕೂಡ ಹೆದರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥಿಸಿಕೊಂಡೇ ಏನಾದರೂ ಆಗಲಿ ಅಂತ ಒಂದು ಹೆಜ್ಜೆ ಮುಂದೆ ಇಡಬೇಕು ಹೊರತು ಒಂದು ಹೆಜ್ಜೆ ನಾವು ಹಿಂದೆ ಇಡಬಾರದು. ನಾವು ನಮ್ಮ ಹಿಂದಿನ ಜೀವಿತವನ್ನು ತಿರುಗಿ ನೋಡಬಾರದು. ಈಗ ಒಂದು ಫ್ಲೈಟ್ ಓಡಿಸೋರು ಅಥವಾ ಟ್ರೈನ್ ಓಡಿಸೋರು, ವಿಶೇಷವಾಗಿ ಇವತ್ತು ವಾಹನಗಳನ್ನು ಓಡಿಸೋರು ಏನು ಮಾಡ್ತಾರೆ, ಅವ್ರು ಹಿಂದೆ ತಿರುಗಿ ನೋಡ್ತಾರೆ. ತಿರುಗಿ ನೋಡೋದಿಲ್ಲ, ನೇರವಾಗಿ ಮುಂದೆ ನೋಡ್ತಾರೆ. ಹಿಂದೆ ತಿರುಗಿ ನೋಡಿದರೆ ಎಲ್ಲಿ ಅಪಘಾತ ಆಗ್ತದೋ, ಆ್ಯಕ್ಸಿಡೆಂಟ್ ಆಗ್ತದೋ, ಬಿದ್ದು ಸಾಯ್ತಾರೆ, ನಾನಾ ರೀತಿ. ಅದಕ್ಕೆ ಏನು ಮಾಡ್ತಾರೆ, ಅವರು ಮುಂದೆ ಗುರಿ ಇಟ್ಟುಕೊಂಡೇ ಹೋಗ್ತಾ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಗುರಿ ಕೂಡ ಏನಾಗಬೇಕು, ಮುಂದೆ ಹೋಗಬೇಕು ಹೊರತು ಹಿಂದೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾನು ದೇವರನ್ನು ಪ್ರಾರ್ಥಿಸಿದನು, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ನೋಡಿ,
ದೇವರು ದಾವಿದರಸನ್ನು ಆರಿಸಿಕೊಂಡು ಹೋಗಿ ಪ್ರಾರ್ಥಿಸಿದರು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಯಾವ ಮಂದಿರದಲ್ಲಿ? ಪರಲೋಕದಲ್ಲಿ ನನ್ನ ಮಾತನ್ನು ಆಲಿಸಿದನು ಅಂತ ದಾವಿದರಸರು ಹೇಳ್ತಾರೆ. ಹಾಗೆ ಇವತ್ತು ಇದನ್ನು ಕೂಡ ನಾವು ಬಹಳ ಸಲ ನಾವು ಹಿಂದಕ್ಕೆ ತಿಳ್ಕೊಂಡಿದ್ದೇವೆ. ಪ್ರತಿಯೊಬ್ಬರ ಮಾತನ್ನು, ಇಡುವ ಹೆಜ್ಜೆಯನ್ನು, ಯೋಚನೆ ಮಾಡುವಂಥ ಮನಸ್ಸನ್ನು, ಪ್ರತಿ ಒಂದೊಬ್ಬರ ಹೃದಯದಲ್ಲಿ ಏನೇನು ಯೋಚನೆ ಮಾಡ್ತಾರೆ ಎಂಬುದನ್ನು ಕೂಡ ಪರಲೋಕದಲ್ಲಿ, ಅಂದರೆ ಜಲರಾಶಿ ಮೇಲೆ ಸಿಂಹಾಸನ ರೂಢಾಗಿ ಆಕಾಶದ ಮೇಲೆ, ಅದುವೇ ಪರಲೋಕ, ಕೈಲಾಸ, ವೈಕುಂಠ ಅಂತ ಹೇಳುವಂಥದ್ದು. ಅಲ್ಲಿಂದ ಪ್ರತಿ ದೇವರು ಪ್ರಾರ್ಥನೆಯನ್ನು ಕೇಳುವರಾಗಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ. ಅದು ಮಾತ್ರ ಅಲ್ಲ, ದೇವರ ಮೂರನೇ ಆತ್ಮ, ಪವಿತ್ರ ಆತ್ಮ ನಮ್ಮನ್ನು ಭೂಲೋಕದಲ್ಲಿ ನಡೆಸ್ತಾ ಇರುವುದು. ಈಗ ನಾವು ಇವತ್ತು ಮೊಬೈಲಲ್ಲಿ ದೂರದಿಂದ ಮಾತನಾಡ್ತೇವೆ. ಆಗ ದೂರ ನಿಂತು ಮಾತಾಡಿದರೂ ಕೂಡ ಶಬ್ದ ಕೇಳಬಹುದು. ಆದರೆ ಪವಿತ್ರ ಆತ್ಮರು ಪರಲೋಕದಲ್ಲಿರುವ ತಂದೆಯಾದ ದೇವರಿಗೆ ಇಲ್ಲಿಂದ ವರದಿ ಮಾಡ್ತಾ ಇದ್ದಾರೆ. ಅದು ನಮಗೆ ಕೇಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಶಬ್ದ ಕೂಡ ಕೇಳುವುದಿಲ್ಲ. ಪ್ರತಿ ದಿವಸ ಇವತ್ತು ಫೋನಲ್ಲಿ ಯಾವ ರೀತಿ ವೈರಸ್ಸಲ್ಲಿ ವೈರ್ಲೆಸ್ಸಲ್ಲಿ ಯಾವ ರೀತಿ ಹೋಗ್ತದೆ, ಆನ್ಲೈನಲ್ಲಿ ಯಾವ ರೀತಿ ಹೋಗ್ತದೆ, ಅದೇ ರೀತಿ ಪರಲೋಕಕ್ಕೆ ಕೂಡ ವರದಿ ಹೋಗ್ತಾ ಇರ್ತದೆ. ಆಗ ದೇವರು ಆರಿಸಿಕೊಂಡವರ ಪ್ರಾರ್ಥನೆ, ಕಷ್ಟ, ಸಂಕಟ, ದುಃಖಗಳನ್ನು ದೇವರು ಪರಲೋಕದಲ್ಲಿ ನೋಡುವವರು, ವೀಕ್ಷಿಸುವವರು ಆಗಿದ್ದಾರೆ. ಅದುವೇ ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು ಅಂತ ಹೇಳಿದ್ದು. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ನೋಡಿ, ಪರಲೋಕಕ್ಕೆ ಕೇಳಿಸ್ತು. ಅಲ್ಲಿಂದ ಉತ್ತರವನ್ನು ಪಾಲಿಸುತ್ತಾರೆ. ಅದಕ್ಕೆ ಇನ್ನೊಂದು ಕಡೆ ಕೂಡ ಹೇಳಿದರೆ, ತನ್ನ ಭಕ್ತರಿಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರೇ ಕೊಡ್ತಾರೆ ಎಂಬುದಾಗಿ ದೇವರ ಮನುಷ್ಯನು ಕೂಡ ಅದನ್ನು ಹೇಳಿದ್ದಾನೆ. ಹೇಗೆ ತಪ್ಪಿಸಿಕೊಳ್ಬೇಕು, ಏನು ಮಾಡಬೇಕು ಅಂತ ಹೇಳಿ ತನ್ನ ಭಕ್ತರನ್ನು ರಕ್ಷಿಸಲು ದೇವರು ಅಲ್ಲಿಂದಲೇ ಪ್ರತಿಯೊಂದು ಜ್ಞಾನವನ್ನು ಕೊಡುವವರಾಗಿದ್ದಾರೆ. ಪವಿತ್ರಾತ್ಮರ ಮೂಲಕ ಪವಿತ್ರಾತ್ಮ ನಮ್ಮನ್ನು ಇಲ್ಲಿ ನಡೆಸುವವರಾಗಿದ್ದಾರೆ. ಪವಿತ್ರ ಆತ್ಮ ಅಂದರೆ ದೇವರ ಮೂರನೇ ಆತ್ಮ, ಅಂದರೆ ಪರಮಾತ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ, ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ಕದಲಿದವು. ನೋಡಿ, ದೇವರು ಆರಿಸಿಕೊಂಡವರ ಮುಖಾಂತರ ಹೇಳಿದ ಮಾತುಗಳು ಇವತ್ತು ಯಾವುದೇ ಗ್ರಂಥಗಳಿರ್ಬೋದು, ಯಾವುದೇ ಮನುಷ್ಯರು ಇರ್ಬೋದು, ದೇವರು ಎಲ್ಲರನ್ನು ಕೂಡ ಯಾರ್ಯಾರನ್ನ ಬೇಕೋ ಆರಿಸಿಕೊಳ್ತಾರೆ. ಆಯಾಯ ಗ್ರಂಥಗಳಿಗೆ ಸರಿಯಾಗಿ ಅವರ ಮುಖಾಂತರ ತಿಳಿಸಿದ ಮಾತುಗಳು ಕೇಳದಿದ್ದರೆ ಮತ್ತು ಅವರಿಗೆ ದೂಷಣೆ ಮಾಡಿದರೆ, ದೇವರಿಗೆ ದೂಷಣೆ ಮಾಡಿದರೆ, ಆಗ ಆತನಿಗೆ ಸಿಟ್ಟೇರಿದ ಭೂಮಿಯು ಗಡಗಡನೆ ಕಂಪಿಸಿತು. ನೋಡಿ, ಇವತ್ತು ಭೂಕಂಪ, ಜಲಪ್ರವಾಹ, ಸುನಾಮಿ, ಬೆಟ್ಟಗಳು ಜರಿಯೋದೆಲ್ಲ ದೇವರ ಕೋಪವಾಗಿದೆ. ಅದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರೆ? ಪ್ರಕೃತಿ ನಿಯಮ ಅಂತೇಳಿ. ದೇವರ ಕೋಪ ಅದುವೇ ಇವತ್ತು ಸುನಾಮಿ, ಬೆಟ್ಟ ಜರಿಯೋದು, ಬೆಂಕಿ ಬೀಳೋದು, ಜಲಪ್ರಳಯ, ಭೂಕಂಪ, ನಾನಾ ರೀತಿಗಳು ಬರುತ್ತಾ ಇರುವುದು. ಇದು ಏನಾಗಿದೆ? ಇದುವೇ ಕಾರಣ. ಈಗ ನೋಡಿ, ಬಿಸಿಲಿನ ಹವೆ ತಡೆಯೋಕ್ಕಾಗೋದಿಲ್ಲ. ಒಂದೊಂದು ಕಡೆ ಮಳೆ ಬಂದೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ಇದೆಲ್ಲ ದೇವರ ಕೋಪ ಭೂಮಿ ಮೇಲೆ. ಯಾಕೆಂದರೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಉಂಟು ಮಾಡಿದ್ರು. ಇವತ್ತು ಕೂಡ ಮನುಷ್ಯರಿಗೆ ಬೇಕಾಗಿದ್ದನ್ನು ದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾಡಿ ಕೊಟ್ಟಿದ್ದಾರೆ. ಇದನ್ನು ದೇವರು ಯಾರ ಮೂಲಕ ತಿಳಿಯಪಡಿಸಬೇಕು ಅವರ ಮೂಲಕ ತಿಳಿಯಪಡಿಸಿದ್ರು ಕೂಡ ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ಮದ್ಯಪಾನ, ಧೂಮಪಾನ, ಕದಿಯೋದು, ಸುಳ್ಳು ಹೇಳೋದು ಮನುಷ್ಯರಿಗೆ ಒಂದು ಹಿರಿಯರು ತಂದೆಯು ತನ್ನ ಮಕ್ಕಳಿಗೆ ಬುದ್ಧಿವಾದವನ್ನು ಬೋಧಿಸ್ತಾ ಇಲ್ಲ. ಗಂಡನಿಗೆ ಹೆಂಡತಿ ವಿರೋಧ, ಹೆಂಡತಿ ಗಂಡನಿಗೆ, ಅತ್ತೆ ಸೊಸೆಗೆ ಅತ್ತೆ, ಅಣ್ಣ ತಮ್ಮರು ಪ್ರತಿಯೊಬ್ಬರು ವಿರುದ್ಧ, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಭೂಮಿ ಮೇಲೆ. ಅದು ದೇವರಿಗೆ ಕೋಪ ಒಂದು. ಇವತ್ತು ಭೂಮಿಯ ಮೇಲೆ ದೇವರ ಕೋಪ ಬಿದ್ದಿರೋದು ಇದುವೇ. ಆದ್ದರಿಂದ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಭೂಲೋಕಕ್ಕೆ ಕಾರಣ. ಅದನ್ನು ಹೇಳಕ್ಕೋದ್ರೆ ಬಹಳ ರೀತಿ ಇದೆ. ಸರ್ವ ಕಾಡನ್ನು ನಾಶ ಮಾಡಿ ಏನು ಮಾಡಿದ್ರು? ಇವತ್ತು ಹೋಮ್ ಸ್ಟೇ, ಆ ಮಂದಿರ, ಈ ಮಂದಿರ, ಆ ಕಟ್ಟಡ, ಈ ಕಟ್ಟಡದಲ್ಲಿ ದೇವರ ಸೃಷ್ಟಿಯನ್ನೇ ನಾಶ ಮಾಡ್ತಾ ಇದ್ದಾರೆ. ಅದೇ ಇವತ್ತು ದೇವರ ಕೋಪ ಭೂಲೋಕಕ್ಕೆ ಬಂದಿರೋದು. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಅನುಭವಿಸ್ತಾ ಇರೋದು. ಅದೇ ಭೂಮಿ ಗಡಗಡನೆ ಕಂಪಿಸಿತು. ಭೂಮಿ ನಡುವುದು, ಅಲ್ಲಿ ಒಡೆಯೋದು, ಭೂಮಿಯೊಳಗೆ ಜನಗಳನ್ನ ತುಂಬಿಸುವಂಥದ್ದು. ರಾಷ್ಟ್ರಕ್ಕೆ ರಾಷ್ಟ್ರ ವಿರೋಧಿಗಳು, ಮನೆಯಲ್ಲಿ ತಂದೆ ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ, ಗಂಡ ಹೆಂಡತಿಗೆ, ಅವರವರಿಗೆ ಜಗಳಗಳು, ಯುದ್ಧಗಳು, ರಾಷ್ಟ್ರ ಯುದ್ಧಗಳು ಬೀಳ್ತಾ ಇರೋದು ಇದುವೇ ಆಗಿದೆ ದೇವರ ಕೋಪ. ಆದ್ದರಿಂದ ದೇವರ ದರ್ಶನವಾದ ಮೇಲೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಹೋದಾಗ ನಮ್ಮನ್ನು ದೇವರು ಹೇಗೆ ಬೇಕು ಹಾಗೆ ನಡೆಸ್ತಾನೆ. ಅದನ್ನೇ ದಾವೀದರಸರು ಹೇಳಿದ್ದು.
ಪರ್ವತಗಳ ಬುಡಗಳು ನಡುಗಿ ಕದಲಿದವು. ನೋಡಿ, ಪರ್ವತಗಳು ಕೂಡ ಎಂಥ ಗುಡುಗು ಸಿಡಿಲು ಬಂದರೂ ಕೂಡ ಪರ್ವತಗಳು ಏನೇ ಆಗುವುದಿಲ್ಲ. ಆದರೆ ನೋಡಿ, ಒಂದೊಂದು ಕಡೆ ಬೆಟ್ಟಗಳೇ ಜರಿದು ಊರೇ ನಾಶ ಮಾಡಿಬಿಡ್ತವೆ. ಎಂತೆಂಥ ಬೆಟ್ಟಗಳು ಜರಿತವೆ, ಏನೆಲ್ಲ ಮಾಡ್ತವೆ. ಕಾರಣ ದೇವರ ಕೋಪ. ಈಗ ಮೊನ್ನೆ ಕೂಡ ಒಂದು ಕಡೆ ನಾವು ಇದೆ ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಯಾವುದೋ ಒಂದು ಕಡೆಗೆ ನಾನು ನ್ಯೂಸಲ್ಲಿ ನೋಡಿದೆ. ಬರೀ ಒಂದು ಊರಿಗೆ ಮಾತ್ರ ಅದೆಷ್ಟೋ ದೊಡ್ಡ ಆಲಿಕಲ್ಲುಗಳು ಬಿದ್ದು ಸರ್ವ ರೈತರ ಎಲ್ಲ ಬೆಳೆಯನ್ನು ನಾಶ ಮಾಡಿದವು ಎಂಬುದಾಗಿ ದೇವರನ್ನ ಸ್ತೋತ್ರಗಳು. ಬರೀ ಒಂದು ಗ್ರಾಮಕ್ಕೆ ಮಾತ್ರ, ಮತ್ತು ಆ ಕಡೆಗೆ ಈ ಕಡೆಗೆ ಆ ಕಡೆಗೂ ಇಲ್ಲ. ಹಾಗೆ ನೋಡಿ, ಒಂದೊಂದು ಕಡೆಗೆ ಏನು ಮಾಡ್ತಾರೆ, ಬರೀ ಬಿಸಿಲಲ್ಲೇ ಇವತ್ತು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಇಲ್ಲ. ಮಳೆ ಬಂದರೂ ಮಳೆಯಲ್ಲೇ ಕೊಚ್ಚಿ ಹೋಗ್ತವೆ. ಆಲಿಕಲ್ಲು ಮಳೆಗಳು ಎಲ್ಲೆಲ್ಲಿಗೆ ಯಾವ ರೀತಿ ಇವತ್ತು ದೇವರ ಸಿಟ್ಟು ಬೀಳ್ತದೆ, ಸಿಟ್ಟು ಎರಗ್ತದೆ, ಕೋಪದಲ್ಲಿ ಏನಾಗ್ತದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಹಾಗೆ ಇಡೀ ಪರ್ವತಗಳೇ ಜರಿದು ಇಡೀ ಊರೇ ನಾಶ ಮಾಡಿ ಹಾಕ್ತವೆ. ಕಾರಣ ಇದು ದೇವರ ಕೋಪ. ಅದಕ್ಕೆ ಮೊದಲು ದೇವರು ತಿಳಿಸ್ತಾರೆ ಯಾರ ಮುಖಾಂತರ ಸತ್ಯವನ್ನು ತಿಳಿಸ್ಬೇಕೋ ಅವರ ಮುಖಾಂತರ ತಿಳಿಸ್ತಾರೆ. ಆಗ ಕೇಳದೆ ಹೋದರೆ ಈ ರೀತಿ ಹಾಗೆ ಇವತ್ತು ಭೂಲೋಕಕ್ಕೆ ಬಂದಿರುವಂಥ ಕೋಪ. ಅದಕ್ಕೆ ದಾವಿದರಸರು ನಾನು ಪ್ರಾರ್ಥನೆ ಮಾಡಿದೆ, ದೇವರು ಕೇಳಲಿಲ್ಲ, ಮನುಷ್ಯರು ಕೇಳಲಿಲ್ಲ, ದೇವರಲ್ಲಿ ಪ್ರಾರ್ಥಿಸಿದೆ, ದೇವರ ಕೋಪವು ಭೂಮಿ ಮೇಲೆ ಬಂತು ಅಂತ ನೋಡ್ತಾರೆ. ಸಾಕ್ಷಿಗಳ ಮುಖಾಂತರ ತಿಳಿಯಪಡಿಸ್ತಾರೆ. ಅದ್ರ ಒಬ್ಬನೇ ಇರ್ಬೋದು, ಒಂದು ಮನೆನೇ ಇರ್ಬೋದು, ಒಂದು ಬ್ರಾಹ್ಮಣ ಇರ್ಬೋದು, ಅಥವಾ ನಾನಾ ರೀತಿಯಲ್ಲಿ ದೇವರು ಗ್ರಂಥಿತ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪುರಾಣಗಳು ಇರ್ಬೋದು. ಇದರ ಮೂಲಕ ಎಲ್ಲ ತಿಳಿಯಪಡಿಸಿದಾಗ ವಿರುದ್ಧವಾಗಿ ಬಂದಾಗ ಬರುವಂಥ ಶಿಕ್ಷೆಗಳು. ಆದ್ದರಿಂದ ನಾವು ಬಹಳ ಎಚ್ಚರವಾಗಿ ಇರಬೇಕು. ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. 8ನೇ ವಚನ. ಆತನ ಮೂಗಿನಿಂದ ಹೊಗೆಯು ಬಂತು, ಆತನ ಬಾಯಿಂದ ಅಗ್ನಿ ಜ್ವಾಲೆ ಹೊರಟು ಸಿಕ್ಕಿದ್ದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಆತನ ಮೂಗಿನಿಂದ ಹೊಗೆಯು ಬಂತು. ದೇವರ ನಾಮಕ್ಕೆ ಸ್ತೋತ್ರ. ಒಂದೊಂದು ಸ್ಥಳಗಳೇ ನೋಡಿ, ಆ ಧೂಳು ಬಂತು, ಈ ಧೂಳು ಬಂತು, ಆ ಹೊಗೆ ಬಂತು, ಈ ಹೊಗೆ ಬಂತು, ಇಡೀ ತುಂಬಿಕೊಳ್ತು, ನಮಗೆ ಕಾಣಲೇ ಇಲ್ಲ. ಈ ಮೋಡದಿಂದ ಕೆಳಗಡೆ ಹೊಗೆ ಬಂದಾಗೆ ಬರುವಂಥದ್ದು ಇದು ಮಲೆನಾಡುಗಳಲ್ಲಿ, ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ, ಶಿಖರಗಳಲ್ಲಿ ನಾವು ಕಾಣಬಹುದು. ಇದು ದೇವರ ಉಸಿರು ಆಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆ ದೇವರ ಉಸಿರೇ ಇವತ್ತು ಏನಾಗ್ತದೆ ಬಂದು ಅದರಿಂದಲೂ ಬಹಳ ಜನ ನಾಶವಾಗಿ ಹೋಗ್ತದೆ. ಇವತ್ತು ದೊಡ್ಡದಾಗಿ ಹೊಗೆಗಳು ಬಂದು ಇಡೀ ಊರೇ ಕಾಣದಾಗೆ ಇವತ್ತು ತುಂಬಿ ಹೋಗ್ತದೆ. ಬೆಟ್ಟ ಗುಡ್ಡಗಳ ಶಿಖರಗಳಲ್ಲಿ, ಮಲೆನಾಡುಗಳಲ್ಲಿ ಕೂಡ ಒಂದೊಂದ್ಸಲ ನಾವು ಇದು ಕಾಣಬಹುದು. ಅದು ದೇವರ ಉಸಿರು, ಅಂದರೆ ದೇವರ ಕೋಪ. ಆತನ ಬಾಯಿಂದ ಅಗ್ನಿ ಜ್ವಾಲೆ ಹೊರಟು ಸಿಕ್ಕಿದೆಲ್ಲವನ್ನು ದಹಿಸಿ ಕೆಂಡವನ್ನಾಗಿ ಮಾಡಿತು. ಇದು ನೋಡಿ, ಸಿಡಿಲು ಆಕಾಶದಲ್ಲಿ ಜೋರಾಗಿ ಗುಡುಗು ಬರ್ತದೆ. ಆ ಗುಡುಗು ಬಂದಾಗ ಭಯಂಕರ ಶಬ್ದಗಳು ಬರ್ತವೆ. ಆ ಶಬ್ದ ಬರ್ದಾಗ ನೋಡಿ, ಸಿಡಿಲು ಏನಾಗ್ತದೆ, ಭೂಮಿಯ ಮೇಲೆ ಬಂದು ಬಡೀತದೆ. ಅದು ಇದ್ದ ಮರಗಳ ಮೇಲೆ, ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ ಕಡಿಮೆ ಊರೇ ನಾಶ ಮಾಡಿ ಹಾಕಬಹುದು. ಇಡೀ ಎಂತೆಂಥ ಬೆಟ್ಟ ಗುಡ್ಡಗಳು ಜರಿಯುತ್ತವೆ, ಮರಗಳು ಒಡೆದು ಸೀಲಾಗ್ತವೆ, ಬಂಡೆಗಳು ಸೀಲಿ ಬಿಡ್ತವೆ. ಈ ಸಿಡಿಲೇ ಆಗಿದೆ ದೇವರ ಬಾಯಿಂದ ಹೊರಟ ಮಾತು. ಇದು ಕೂಡ ಯೆರೆಮೀಯ 29ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಿಡಿಲೇ ಆಗಿದೆ ಇವತ್ತು ಬೆಂಕಿ ಆಕಾಶದಿಂದ ಇಳಿದು ಬರುವಂಥದ್ದು ದೇವರ ಕೋಪವಾಗಿದೆ. ಅದು ಮಾತಾಗಿದೆ. ಅದು ಸರ್ವವನ್ನು ನಾಶ ಮಾಡುವಂಥದ್ದು. ಇದು ಕೂಡ ಒಂದು ದೇವರ ಕೋಪವೇ. ದೇವರ ನಾಮಕ್ಕೆ ಸ್ತೋತ್ರ. 9. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗಿತ್ತಲು ಇತ್ತು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪರಲೋಕದಿಂದ ದೇವರ ಶುಭ ಸಂದೇಶವನ್ನು ಸೀನಾಯಿ ಬೆಟ್ಟದ ಮೂಲಕ, ಅಂದರೆ ಹಿಮಾಲಯ ಪರ್ವತಗಳ ಮೂಲಕ ಈ ಭೂಲೋಕಕ್ಕೆ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು. ಒಂದು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು, ಅಂದರೆ ಸಾಕ್ಷಾತ್ ಪರಬ್ರಹ್ಮನು, ಭಗವಂತ ಪರಮಾತ್ಮ ಯೇಸು ಕ್ರಿಸ್ತನು, ಅಲ್ಲ ಆತ್ಮರು ಒಂದು ಹೆಣ್ಣಿನ ಗರ್ಭದಲ್ಲಿ ಇಳಿದು ಭೂಲೋಕಕ್ಕೆ ಬಂದರು. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಸೀನಾಯಿ ಬೆಟ್ಟದ ಮೂಲಕ ಏನಾಯಿತು, ಯಾರ ಕಣ್ಣಿಗೂ ಕಾಣದಂತೆ ಪರಲೋಕದಿಂದ ಭೂಲೋಕಕ್ಕೆ ದೇವರ ವಾಕ್ಯವನ್ನು ತೆಗೆದುಕೊಂಡು ಇಲ್ಲಿಗೆ ಬಂದರು. ದೇವರ ನಮಗೆ ಸ್ತೋತ್ರವಾಗಲಿ.
ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದನ್ನೇ ಪ್ರವಾದಿಗಳ ಮೂಲಕ ಕೂಡ ತಿಳಿಸಿ ಬಂದದ್ದು. ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ನೋಡಿ, ಆತನ ಪಾದಗಳ ಕೆಳಗೆ ಕಾರ್ಗತ್ತಲೆಂದರೆ ಮೋಡ. ದೇವರ ನಾಮಕ್ಕೆ ಸ್ತೋತ್ರ. ಅದುವೇ ಏನಾಗಿದೆ, ಮೋಡವೇ ಆತ ಪಾದಗಳ ಕೆಳಗೆ ಇರುವಂಥದ್ದು. ಅದುವೇ ಪರಲೋಕದ ಕೆಳಗಡೆ ಆಕಾಶ, ಆಕಾಶದ ಕೆಳಗೆ ಸೂರ್ಯನ ಕೆಳಗೆ ಚಂದ್ರ, ನಕ್ಷತ್ರಗಳು, ಅದರ ಕೆಳಗೆ ವಾಯುಮಂಡಲ, ಅಲ್ಲಿ ಇದು ಮೋಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಆತನ ಹೆಜ್ಜೆಯಾಗಿದೆ. ಹೆಜ್ಜೆಯ ಕೆಳಗಿರುವಂಥದ್ದು ಮೋಡ. ಅದರ ಮೂಲಕ ಇಳಿದು ಬಂತು. ಯಾವುದು ದೇವರೇ ಮನುಷ್ಯನ ಅವತಾರವೆತ್ತಿ ಬಂದರೂ ಅದರ ಮೂಲಕವೇ ಕೂಡ ದೇವರ ವಾಕ್ಯವು ನಮಗೆ ಕೆಳಗೆ ಬಂತು ಭೂಲೋಕಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆರೂಬಿ ವಾಹನನಾಗಿ ಹಾರಿ ವಾಯುವೆ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಕೆರೂಬಿ ವಾಹನ ಅಂದರೆ ಕಣ್ಣಿಗೆ ಕಾಣುವುದಿಲ್ಲ. ಇವತ್ತು ಹದ್ದುಗಳು ಯಾವ ರೀತಿ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರ್ತಾವೋ ಅದೇ ರೀತಿ ರೆಕ್ಕೆಗಳು. ಹಾಗೆ ಪಾದಗಳ ಕೆಳಗಡೆ ಕಾರ್ಗತ್ತಲು ಇತ್ತು. ವಾಯುವೆ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಹಾಗೆ ವಾಯುವೆ ಅವನ ರೆಕ್ಕೆಯೋ ಹೇಳಿದಾಗೆ ನೇರವಾಗಿ ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದರು. ಹಳೆ ಒಡಂಬಡಿಕೆಯಲ್ಲಿ ಇದನ್ನು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯನ ಅವತಾರವಿತ್ತಿ ಒಂದು ಹೆಣ್ಣಿನ ಗರ್ಭದಲ್ಲಿ ಅವರು ಬರಕ್ಕೆ ಮಗದಲು ಆಕಾಶದಿಂದ ಕೆಳಗಡೆ ಇಳಿದು ಬಂದರು. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಇವತ್ತು ಕೆರೂಬುಗಳಿಗೆ ಏನಾಗ್ತದೆ, ಅಲ್ಲಿ ರೆಕ್ಕೆ ಬೇಕು. ಈ ಪಕ್ಷಿಗಳಿಗೆ ಒಂದು ಕಡೆಯಿಂದ ಒಂದು ಕಡೆ ಹಾರಿಕೊಂಡು ಹೋಗಲಿಕ್ಕೆ. ಆದರೆ ಅವರಿಗೆ ಅದೇನು ಬೇಡ. ಹಾಗೆ ಇಳಿದು ಬಂದರು ಅಂತ ಕೆಳಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರ ಪಾದ ಕೆಳಗೆ ಇರುವಂಥದ್ದು ಮೋಡ, ಅದರ ಕೆಳಗೆ ಇರುವಂಥದ್ದು ಭೂಲೋಕ. ಹಾಗೆ ಪರಲೋಕದಿಂದ ದೇವರು ಇಳಿದು ಬಂದವರಾಗಿದ್ದಾರೆ. ಅದನ್ನೇ ಇಲ್ಲಿ ದಾವೀದರಸರು ಕೂಡ ಹೇಳಿದ್ದು. ಯಾಕೆಂದರೆ ಯಾರೊಬ್ಬರು ನಾಶವಾಗಬಾರ್ದು ಅಂತೇಳಿ ಅವರ ವಾಕ್ಯವನ್ನು ಭೂಲೋಕಕ್ಕೆ ತಿಳಿಸಲಿಕ್ಕೆ ಹಾಗೂ ಪಾಪ ಪರಿಹಾರಕ್ಕಾಗಿ ಇಳಿದು ಬಂದರು. ಅದುವೇ ಯೇಸು ಕ್ರಿಸ್ತನ ಶಿಲುಬೆಯ ಮರಣ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಸೀನಾಯಿ ಬೆಟ್ಟದ ಮೂಲಕ ಪರಲೋಕದ ಶುಭವಾರ್ತೆಗಳು ಭೂಲೋಕಕ್ಕೆ ಬಂತು ಎಂಬುದಾಗಿ ನಾವು ಇದನ್ನು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 11ನೇ ವಚನ. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು ಜಲಮಯವಾಗಿರುವ ನೀಲ ಮೇಘಗಳ ಮಧ್ಯದಲ್ಲಿ ಮರೆಯಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು. ದೇವರ ನಾಮಕ್ಕೆ ಸ್ತೋತ್ರ. ಕತ್ತಲು ಅಂದರೆ ಮೋಡದ ಈ ಉದಾಹರಣೆಗೆ ಈಗ ಮೋಡವೇ ಭೂಲೋಕಕ್ಕೆ ಸೂರ್ಯನ ಬೆಳಕು ಇರ್ತದೆ. ಮಳೆಗಾಲದಲ್ಲಿ ಮೋಡ ಬರ್ತದೆ. ಮೋಡ ಏನಾಗ್ತದೆ, ಬಂದಾಗ ಸೂರ್ಯನ ಬೆಳಕನ್ನು ಅಲ್ಲಿ ತಡೆದು ಬಿಡ್ತದೆ. ಹಾಗೆ ದೇವರು ಬರೋದು ಹೋಗುವುದು ಕೂಡ ಗೊತ್ತಾಗೋದಿಲ್ಲ. ಎಲ್ಲಿದ್ದಾನೆ ಏನಿದ್ದಾನೆ ಅಂತೇಳಿ ತನ್ನ ಸುತ್ತಲೂ ಏನೂ ಕಾಣದ ಹಾಗೆ ಕವಿಸಿಕೊಳ್ತಾನೆ. ವಾಕ್ಯ ಮಾತ್ರ ಹಳೆ ಒಡಂಬಡಿಕೆಯಲ್ಲಿ ಕೇಳಿದ್ದು, ಪ್ರವಾದಿಗಳಿಗೆ ಅವರ ಮೂಲಕವೇ ಗ್ರಂಥಗಳನ್ನು ಬರೆಸಿದ್ದು. ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದಾಗ ಅಲ್ಲಿ ಸಾಕ್ಷಿಗಳ ಮೂಲಕ ವಾಕ್ಯವನ್ನು ಬರೆಸಿದರು. ಅಂದರೆ ಆಗ ಅವರು ಮನುಷ್ಯರಾಗಿದ್ದರು. ಹಳೆ ಒಡಂಬಡಿಕೆಯಲ್ಲಿ ಅಂದರೆ 2025ನೇ ವರ್ಷದ ಹಿಂದೆ ನೋಡುವಾಗ ಅವರು ಬರೀ ವಾಣಿಯಾಗಿದ್ದು ದೇವರು ಆರಿಸಿಕೊಂಡ ಪ್ರವಾದಿಗಳಂದರೆ ಜನಗಳ ಮುಖಾಂತರ ಅಲ್ಲಿ ಗ್ರಂಥಗಳನ್ನು ಬರೆಯಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕವಿಸಿಕೊಂಡು ಜಲಮಯವಾಗಿರುವ ನೀಲ ಮೇಘಗಳ ಮಧ್ಯದಲ್ಲಿ ಮರೆಯಾದನು. ಮತ್ತೆ ಬಂದು ಏನು ಮಾಡಿದ್ರು, ಪುನಃ ಹೋದ್ರು. ನೋಡಿ, ಅದುವೇ ಯೇಸುಸ್ವಾಮಿ ಶಿಲುಬೆಯ ಮರಣ ಆಗಿ 40ನೇ ದಿವಸ ಅವರು ಪರಲೋಕವನ್ನು ಏರಿ ಹೋದರು. ಇದು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಇಬ್ರಿಯ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರು ಮೇಲೆ 40ನೇ ದಿವಸ ಮೇಲೆ ಹೋಗ್ಬೇಕಾದ್ರೆ ಆಕಾಶ ಅವರಿಗೆ ದಾರಿ ಮಾಡಿಕೊಡ್ತು. ವಾಪಸ್ ಹೋಗಿ ಪರಲೋಕದಲ್ಲಿ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ವಿಷ್ಣು ಪುರಾಣದಲ್ಲಿ ನೋಡುವಾಗ ವಿಷ್ಣು ಜಲರಾಶಿಯ ಮೇಲೆ ವಾಸ ಮಾಡ್ತಾ ಇದ್ದಾನೆ ಅಂತ ಕಾಣ್ಬೋದು. ಬೈಬಲಲ್ಲಿ ಕೂಡ ಅದುವೇ ಸ್ಪಷ್ಟವಾಗಿ ನಮಗೆ ಈ ವಿಷಯವನ್ನು ತಿಳಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ರಾಜಕುಮಾರ್ ಅವರು ಕೂಡ ಒಂದು ಹಾಡನ್ನು ಹೇಳಿದರು. ನಮ್ಮ ಶಿವ ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು. ಅಂದರೆ ಶಿವನೇ ಭೂಲೋಕಕ್ಕೆ ಬಂದ, ವಾಪಸ್ಸು ಕೈಲಾಸಕ್ಕೆ ಏರಿ ಹೋದ. ಇದನ್ನೇ ರಾಜಕುಮಾರ್ ಅವರು ಕೂಡ ಒಂದು ಹಾಡನ್ನು ಹಾಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವ ಯೇಸು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಇಲ್ಲಿ ಪರಮಾತ್ಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಸರ್ವೇಶ್ವರ ಬೇರೆ ಅಲ್ಲ, ಪರಮೇಶ್ವರ ಬೇರೆ ಅಲ್ಲ, ಜಗದೀಶ ಬೇರೆ ಅಲ್ಲ, ಶ್ರೀಮನ್ನಾರಾಯಣ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ, ಅಲ್ಲಾ ದೇವರು ಕೂಡ ಬೇರೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರು ಏನು ಮಾಡಿದರು, ಉಪವಾಸ ಮೇಲೆ ಏರಿ ಹೋದರು. ಅಲ್ಲಿಂದ ಈಗ ಪ್ರತಿಯೊಬ್ಬರನ್ನು ವೀಕ್ಷಿಸಿ ನೋಡೋರಾಗಿದ್ದಾರೆ. ಪ್ರತಿಯೊಬ್ಬರ ಹೃದಯ, ಮನಸ್ಸು, ಕಾಲಿಡೋ ಹೆಜ್ಜೆ, ಕೊಡೋದು ತೆಕೊಳ್ಳೋದು, ಯಾರ ಹೃದಯ ಹೇಗಿದೆ, ಯಾವ ರೀತಿ ಇವರು ಕಪಟ ಜೀವನಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನ
ವೀಕ್ಷಿಸುವರಾಗಿದ್ದಾರೆ. ಜಲರಾಶಿ ಮೇಲೆ ಕುಳಿತುಕೊಂಡಿದ್ದನ್ನು ಮೊನ್ನೆ ಸಂದೇಶದಲ್ಲಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ದೇವರ ದರ್ಶನವಾದ ಮೇಲೆ ನಾವು ಜೀವಿಸುವುದು ಬಹಳ ಎಚ್ಚರವಾಗಿರಬೇಕು. ಇದನ್ನು ತಿಳಿದುಕೊಳ್ಳಬೇಕಾದರೆ, ಸರಿಯಾದ ಜ್ಞಾನ ಬರಬೇಕಾದರೆ ದೇವರಿಂದ ಆದುಕೊಂಡವರಿಗೆ ಮಾತ್ರ, ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರಿಗೆ ದೇವರು ತನ್ನ ಜ್ಞಾನವನ್ನು ಕೊಡ್ತಾನೋ ಅಂಥವರಿಗೆ ಮಾತ್ರ ಇದನ್ನು ಸರಿಯಾಗಿ ತಿಳ್ಕೊಳ್ಬೋದು. ವಿನಃ ಇಲ್ಲದ್ರೆ ಏನೇನೋ ಹೇಳಿಕೊಂಡು ಏನೇನೋ ಬೋಧನೆ ಮಾಡಿಕೊಂಡು ಈ ಲೋಕದ ಜೀವನಕ್ಕಾಗಿ ಆಸೆ ಪಡ್ತಾರೆ. ಖಂಡಿತವಾಗಿ ಇಂಥವರು ದೇವರಿಂದ ಆಯ್ಕೆಯಾಗಿಲ್ಲ. ಅದನ್ನೇ ದಾವೀದರಸರು ಕೂಡ ಇಲ್ಲಿ ಹೇಳಿದಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ. ಆತನ ಸನ್ನಿಧಿಯ ಪ್ರಕಾಶದಿಂದ ಕಲ್ಮಳೆಗಳು ಉರಿಗಂಡಗಳು ಹೊರಟು ಆತನ ಸುತ್ತಲಿದ್ದ ಕರಿಮೋಡಗಳನ್ನು ದಾಟಿ ಸುರಿದವು. ಆತನ ಸನ್ನಿಧಿಯಿಂದ ನೋಡಿ, ಯಾವುದು ಆ ಸಿಡಿಲು, ಅಲ್ಲಿಂದಲೇ ಗುಡುಗುಡು ಅಂತ ಶಬ್ದವಾಗ್ತದೆ, ಅಲ್ಲಿಂದಲೇ ಸುಡುಗಿ ಅಂದರೆ ದೇವರ ಮಾತಾಗಿದೆ. ಇದು ಮಾತು. ಆ ಬೆಂಕಿ, ಕಲ್ಮಳೆ, ಉರಿಗೆಂಡಗಳು ಅಂದರೆ ಬಿಸಿಲು ಮತ್ತು ದೇವರ ಸಿಟ್ಟು ಬಂದು ಆತನ ಸುತ್ತಲಿದ್ದ ಕರಿಮೋಡಗಳನ್ನು ದಾಟಿ ಸುರಿದವು. ನೋಡಿ, ಪರಲೋಕದಿಂದ ಬೆಂಕಿ ಬರಬೇಕಾದ್ರೆ, ದೇವರ ಮಾತು ಬರಬೇಕಾದ್ರೆ ಮಳೆಗಾಲದಲ್ಲಿ ಆ ಮೋಡ ಇದ್ದಾಗ ಮಾತ್ರ. ಆಗಲ್ಲಿ ಏನಾಗ್ತದೆ, ಸೂರ್ಯನ ಬೆಳಕು ಕೂಡ ಭೂಮಿಗಿಲ್ಲ, ಸ್ವಲ್ಪ ಬೀಳ್ತದೆ. ಮೋಡ ಬಂದಾಗ ಸಂಪೂರ್ಣ ಅದನ್ನು ದಾಟಿ ನೋಡಿ, ಇವತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಕಾಶದಲ್ಲಿ ಏನಾಗ್ತದೆ, ಬಡ 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 ಅಂತ, ಇದು ದೇವರ ಮಾತಾಗಿದೆ. ಇದನ್ನು ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಈ ಬೆಂಕಿ ದೇವರ ಮಾತಿನ ವೇಗವಾಗಿದೆ. ಅದು ನೋಡಿ, ಆ ಮೋಡಗಳನ್ನು ದಾಟಿ ಬಂದು ಭೂಮಿಗೆ ಬಡಿತದೆ. ಎಲ್ಲಿ ಬಡಿಬೇಕು ಅಲ್ಲಿಗೆ. ಅದುವೇ ಆಗಲಿ ಹೇಳಿದ್ದೊಂದು, ಮನೆಗಳೇ ನಾಶ, ಪ್ರಾಣಿಗಳು ನಾಶ, ಮನುಷ್ಯರು ನಾಶ, ನಾನಾ ಮರಗಳು ಒಡೆದು ಸಿಡಿಲು ಹೊಡೀತು, ಮರ ಬಿದ್ದು ಹೋಯಿತು, ಮರ ಒಡೆದು ಹೋಗ್ತವೆ, ಕಲ್ಲುಗಳು ಕೂಡ ಚೂರು ಚೂರು ಆಗಿಬಿಡ್ತವೆ, ಬೆಟ್ಟ ಗುಡ್ಡಗಳು ಜರೀತವೆ. ಇದುವೇ ಆಗಿದೆ ದೇವರ ಕೋಪ. ಅದುವೇ ಆಗಿದೆ ಪರಲೋಕದ ಬೆಂಕಿ ಬಂದು ಭೂಮಿಗೆ ಬೀಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮಗೆ ಬೈಬಲ್ ಬಹಳ ಚೆನ್ನಾಗಿ ತಿಳಿಸ್ತದೆ. ಬ್ರಹ್ಮ ಪುರಾಣದಲ್ಲಿ ಕೂಡ ಇದೇ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಕರಿ ಮೋಡಗಳನ್ನು ದಾಟಿ ಸುರಿದವು. ನೋಡಿ, ಆ ಮೋಡಗಳನ್ನೇ ದಾಟಿ ಬಂದು ಭೂಮಿಗೆ ಬಡಿತಿದೆ. ಇದುವೇ ಸರ್ವ ಸೃಷ್ಟಿಕರ್ತನಾದ ದೇವರ ಕೋಪ. ಅದುವೇ ಬೆಂಕಿಯಾಗಿದೆ. ದೇವರ ಮಾತಿನ ಸ್ಪೀಡು ಅದುವೇ ಇವತ್ತು ದೇವರ ಕೋಪ. ಎಲ್ಲೆಲ್ಲಿ ನಾಶ ಮಾಡಬೇಕು, ಎಲ್ಲೆಲ್ಲಿ ಏನು ಮಾಡಬೇಕು ಅದುವೇ ಮಾಡ್ತಾ ಇರೋದು. ಆದ್ದರಿಂದ ಇದೆಲ್ಲವನ್ನು ತಿಳಿಸ್ಬೇಕಾದ್ರೆ ಈಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ, ದೇವರು ಯಾರಿಗೆ ತನ್ನ ಜ್ಞಾನವನ್ನು ಕೊಟ್ಟಿದ್ದಾನೋ ಅಂಥವರಿಗೆ ಮಾತ್ರ ಸರಿಯಾಗಿ ತಿಳಿಯಪಡಿಸ್ತಾರೆ. ಹಾಗೆ ನನ್ನ ಮೂಲಕ ನಿಮಗೆ ತಿಳಿಯಪಡಿಸುವಂಥದ್ದು ಕೂಡ ಇದುವೇ ಆಗಿದೆ. ಕೆಲವರು ಎಷ್ಟೇ ವರ್ಷ ಬೈಬಲ್ ಕಾಲೇಜು ಮಾಡಿರ್ಬೋದು, ಎಂತೆಂಥ ಸೇವಕರುಗಳಿರ್ಬೋದು, ಎಂತೆಂಥ ಬೋಧಕರುಗಳು ಇರ್ಬೋದು, ಎಲ್ಲ ಹಿಂದೂಗಳಲ್ಲಿ ಇರ್ಬೋದು, ಕ್ರಿಶ್ಚಿಯನ್ಗಳಿರ್ಬೋದು, ಮುಸ್ಲಿಮ್ಗಳಿರ್ಬೋದು, ಜೈನದಲ್ಲಿ ಬುದ್ಧಿರ್ಬೋದು, ಸಿಖ್ಗಳಿರ್ಬೋದು, ಬೀಕರಲ್ಲಿ ನಾನಾ ರೀತಿಯಲ್ಲಿ ಇರ್ಬೋದು. ಆದರೆ ದೇವರ ಜ್ಞಾನ ಇಲ್ಲದ ಹೋದರೆ ಎಲ್ಲವನ್ನ ವಿವರಿಸೋಕ್ಕೂ ಸಾಧ್ಯವಿಲ್ಲ. ಸತ್ಯವನ್ನು ಮುಚ್ಚಿಡ್ತಾರೆ. ಇದರಲ್ಲಿ ಬಹಳ ಎಚ್ಚರವಾಗಿರಬೇಕು. ಇದುವೇ ದೇವರ ಕೋಪ ಇವತ್ತು ಭೂಲೋಕಕ್ಕೆ ಬಂದಿರುವಂಥದ್ದು. ದೇವರ ಅದರಿಂದ ಇವತ್ತು ಭೂಲೋಕದಲ್ಲಿ ನಾನಾ ರೀತಿಯಲ್ಲಿ ಒಂದಲ್ಲ ಒಂದು ದೋಷಗಳು ಬಂದು ಭೂಲೋಕದ ಜನಗಳಿಗೆ ಕಷ್ಟ, ಸಂಕಟ, ದುಃಖಗಳಿಗೆ ಬರೋಕ್ಕೆ ಜನಗಳೇ ಕಾರಣ ಹೊರತು ದೇವರಲ್ಲ. ಕಾರಣ ದೇವರ ಮಾತಿಗೆ ವಿಧೇಯರಾಗದೆ ಇರುವಂಥದ್ದು. ದೇವರು ಆರಿಸಿಕೊಂಡವರ ಮುಖಾಂತರ ನಿಜವಾದ ಸತ್ಯವನ್ನು ತಿಳಿದುಕೊಳ್ಳದೆ ಇರುವಾಗ ಇದು ಹಾಗೆ. ಇವತ್ತು ಇದನ್ನು ಕೇಳುತ್ತಿರುವ ನಿಮ್ಮ ಮೇಲೆ ಕೂಡ ದೇವರಿಗೆ ಅತಿಯಾದ ಪ್ರೀತಿ ಇರೋದರಿಂದ ನನ್ನ ಮೂಲಕ ಇವತ್ತು ಮೊಬೈಲ್ ಮೂಲಕ ಇವತ್ತು ನಿಮಗೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ದೇವರ ಬಳಿಗೆ ತಿರುಗಿಕೊಳ್ಳಿರಿ. ಯಾವುದೇ ದೇವರು ಅಂತ ಹೇಳ್ಕೊಳ್ಳುವಂಥ ಮನುಷ್ಯರ ಬಳಿಗೆ, ಮಾಯಮಂತ್ರಗಳ ಬಳಿಗೆ, ವಿಗ್ರಹದ ಬಳಿಗೆ, ಬೊಂಬೆಗಳ ಬಳಿಗೆ, ಪ್ರಾಣಿ ಬಳಿಗಳ ಕಡೆಗೆ, ಸುಳ್ಳು ದೇವರು ಬಂತಂಥ ಕುಣಿಯೋರ ಬಳಿಗೆ ಎಂತೆಂಥ ಬಟ್ಟೆಗಳನ್ನೇ ಹಾಕೋಬೋದು, ಮಾಲೆಗಳನ್ನೇ ಹಾಕೊಳ್ಬೋದು, ನಾಮಗಳನ್ನ ಹೇಳ್ಬೋದು, ಉದ್ದದ ಗಡ್ಡೆ ಬಿಟ್ಟು ಇರ್ಬೋದು, ಉದ್ದದ ಕೂದಲು ಬಿಟ್ಟಿರ್ಬೋದು. ಇವ್ರನ್ನ ಮದುವೆ ಆಗೋದಿಲ್ಲ, ನಾವು ಋಷಿಗಳು, ನಾವು ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ಪತ್ರಿಕೆಗಳಲ್ಲಿಯೋ, ಮೊಬೈಲಲ್ಲಿಯೋ, ಟಿವಿಯಲ್ಲಿ ಕೂಡ ಕಾಣಬಹುದು. ಇದಕ್ಕೂ ಕೂಡ ಬಹಳ ವಿಶೇಷವಿದೆ. ಅದನ್ನು ದಯವಿಟ್ಟು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯಿರಿ. ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇರುವುದರಿಂದ ಇವತ್ತು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 13ನೇ ವಚನ. ಯೆಹೋವನು ಆಕಾಶದಲ್ಲಿ ಗುಡುಗಿದನು, ಪರಾತ್ಪರನು ಧ್ವನಿ ಕೊಟ್ಟನು. ಇಗೋ, ಒಂದು ಕಲ್ಮಳೆಯು, ಉರಿಗೆಂಡಗಳು
ಆಕಾಶದಲ್ಲಿ ಗುಡುಗಿದನು. ನೋಡಿ, ಇದೇ ಗುಡುಗಾಗಲೇ ಹೇಳಿದ್ದು. ಒಬ್ಬ ಮಳೆಗಾಲದಲ್ಲಿ ಆ ಮೋಡಗಳಲ್ಲಿ ಅವರ ಮಾತು ಆಕಾಶ ಮೋಡಗಳನ್ನ ದಾಟಿ ಕೆಳಗಡೆ ಬಂತು. ಉರಿ ಕಲ್ಮಳೆ ಅಂದರೆ ಅದಕ್ಕೆ ಎದುರಾಗಿದ್ದು ಯಾವುದೂ ಇಲ್ಲ. ಸಿಡಿಲಿಗೆ ಯಾವುದಾದ್ರೂ ಎದುರಿದೆಯೋ? ಎಂತೆಂಥ ಕರೆಂಟ್ ಕಂಬಗಳನ್ನೇ ಆಗಲೇ ಹೇಳಿದಾಗೆ ಬೆಟ್ಟ ಗುಡ್ಡಗಳು ಜರಿತವೆ, ಮರಗಳು ಸೀಳಿ ಹೋಗ್ತವೆ, ಬಂಡೆಗಳು ಜರಿತವೆ. ಏನಾದರೂ ಅದಕ್ಕೆ ಎದುರು ಇದೆಯೋ? ಇಲ್ಲ. ಆಕಾಶದಿಂದ ಗುಡುಗಿದನು. ನೋಡಿ, ಅದೇ ಗುಡುಗು ಆಗಲೇ ಹೇಳಿದ್ದು. ಪರಾತ್ಪರನು ಧ್ವನಿ ಕೊಟ್ಟನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಅದು ಗುಡುವಿಗೆ ಆಗಿದೆ, ದೇವರ ಧ್ವನಿಯಾಗಿದೆ. ಆ ಗುಡುಗು ಗರ್ಜನೆ ಇಲ್ಲದ ಹೋದರೆ ಮಂಜು ಗೆಡ್ಡೆಗಳು ಭೂಮಿಯ ಕಡೆಯಿಂದ ವಾಯುಮಂಡಲದಲ್ಲಿ ಏರಿ ಬಂದಾಗ ಅದು ಎಲ್ಲೆಲ್ಲಿಗೆ ಮಳೆ ಸುರಿಸಬೇಕು, ಏನು ಮಾಡಬೇಕು, ಅಲ್ಲಿ ದೇವರು ಗುಡುಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ಇಲ್ಲದ ಹೋದರೆ ಆ ಮಂಜು ಗೆಡ್ಡೆ ನೀರಾಗುವುದಿಲ್ಲ. ಉದಾಹರಣೆಗೆ ನಾವು ಒಂದು ಬೆಣ್ಣೆಯನ್ನೇ ತೆಗೆದುಕೊಳ್ಳೋಣ. ಸುಮ್ಮನೆ ತಣ್ಣೀರಿಗೆ ಹಾಕಿಟ್ಟರೆ ಅದು ಕರಗ್ತದೋ, ಅದು ತುಪ್ಪ ಆಗ್ತದೋ, ಬಿಸಿ ಆಗ್ತದೋ? ಇಲ್ಲ, ಅಲ್ಲಿ ಬೆಂಕಿ ಇರಲೇಬೇಕು. ಹಾಗಿದ್ರೆ ಮಾತ್ರ ಬೆಣ್ಣೆ ಕರಗ್ತದೆ, ತುಪ್ಪ ಮಾಡ್ತಾರೆ. ಇವತ್ತೊಂದು ಅಡಿಗೆ ಆಗಬೇಕಾದ್ರೂ ಕೂಡ ಯಾವುದೇ ಒಂದು ರೀತಿಯ ಅಡಿಗೆ ಯಾವುದೇ ಆಗಲಿ, ಇವತ್ತು ಬಿಸಿ ಇಲ್ಲದೆ ಹೋದರೆ ಅದು ಕರಗ್ತದ? ಒಂದು ಬೆಂಕಿ ಇಲ್ಲದೆ ಹೋದರೆ ಕರಗ್ತದ? ಕರೆಂಟು ಅದು ಇದು ಸೋಲಾರ್ ಎಲ್ಲ ಇತ್ತೀಚೆಗೆ ಬಂತು. ಆದರೆ ಮೊದಲು ಸೌದೆಯ ಒಲೆ. ಆಗ ಏನಾದರೂ ಬೆಂಕಿ ಇಲ್ಲದೆ ಹೋದರೆ ಯಾವುದಾದ್ರೂ ಅಡಿಗೆ ಆಗಲಿಕ್ಕೆ ಸಾಧ್ಯವಾಗ್ತದ? ಖಂಡಿತವಾಗಲೂ ಇಲ್ಲ. ಅದುವೇ ಆಗಿದೆ ದೇವರ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಆ ಗರ್ಜನೆ ಇಲ್ಲದಿದ್ದರೆ ಮೋಡಗಳು ನೀರಾಗಿ ಭೂಮಿಗೆ ಮಳೆ ಸುರಿಯಲು ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಈಗೋ ಕಲ್ಮಗಳು ಉರಿಗೆಂಡಗಳು. ನೋಡಿ, ಅದೇ ಯಾವುದು? ಸಿಡಿಲು, ಕಲ್ಮಳೆಗಳು, ಭಯಂಕರವಾದ ಬೆಂಕಿ ಅಂತ ಇದರ ಅರ್ಥ. ಆತನು ಬಾಣಗಳನ್ನು ಎಸೆದು ಶತ್ರುಗಳನ್ನು ಚದುರಿಸಿ ಬಿಟ್ಟನು, ಸಿಡಿಲುಗಳಿಂದ ಕಳವಳಗೊಳಿಸಿದನು. ನೋಡಿ, ಎಂಥ ರೌಡಿಗಳಾಗಲಿ, ಎಂಥ ಕೋಟೇಶ್ವರರಾಗಲಿ, ಎಂಥ ಬಲಾಢ್ಯರಾಗಲಿ, ಅವ್ರು ಎಂಥದೇ ಆಗಲಿ, ಏನೇ ಮಾಡಲಿ, ಆ ಗುಡುಗು ಬಂದು ಒಂದೊಂದ್ಸಲ ಜೋರಾಗಿ ಬಡಿದು ಸಿಡಿಲು ಬರುವಾಗ ಎಂಥವ್ರು ಕೂಡ ನಡಗಿ ಹೋಗ್ತಾರೆ. ವಾಹನಗಳು ಓಡ್ತಾ ಇರುವಾಗ ವಾಹನಗಳನ್ನ ಒಂದು ಸೈಡ್ ನಿಲ್ಲಿಸಿಬಿಡ್ತಾರೆ. ಒಬ್ಬೊಬ್ಬರೇ ಇದ್ದರೆ ಹೆದರಿ ನಡುಗ್ತಾರೆ. ಮನೆಯೊಳಗಡೆ ಓಡಿ ಹೋಗ್ತಾರೆ. ಹೇಳ್ತಾರೆ, ಅಯ್ಯಯ್ಯೋ ನನ್ನ ಮನೆ ನಡಿಗೆ ಹೋಯ್ತಪ್ಪ, ಮನೆಯೇ ಹೋಯ್ತು, ನಮ್ಮ ಮನೆಯೇ ಹೋಯ್ತು ಅಂತ ಯೋಚನೆ ಮಾಡಿದೆ. ಆಗ ಇವರ ಬಲಾಢ್ಯತನ, ರೌಡಿತನ, ಇವರ ಕೋಟಿ, ಇವರ ಆಸ್ತಿ, ಇವರ ಪಾಸ್ತಿ, ಇವರ ಹಿಂದೆ ಮುಂದೆ ಜನಗಳು ಕುಣಿಯೋರು ಮಾಡೋರು ಎಲ್ಲಿ ಹೋಯ್ತು? ಪ್ರತಿಯೊಬ್ಬರು ದೇವರಿಗೆ ಎದುರಾದವರು ಯಾರೂ ಇಲ್ಲ ಅಂತ ಇದುವೇ ಅರ್ಥ. ಆಗ ಇವತ್ತು ಉರಿಗಂಡಗಳನ್ನು ಗರ್ಜನೆಗಳನ್ನು ಆಕಾಶದಿಂದ ಅಂದರೆ ಪರಲೋಕದಿಂದ ಆಕಾಶದ ಮೇಲೆಯಿಂದ ಭೂಮಿಗೆ ಕೇಳುವಾಗೆ ಮಾಡಿದಾಗಲೇ ಆ ಬೆಂಕಿ ಭೂಮಿಗೆ ಇಳಿದು ಬರುವಾಗ ಇಷ್ಟು ಹೆದರುವುದಾದರೆ ನೇರವಾಗಿ ದೇವರ ಅಂತನ್ನು ಸೃಷ್ಟಿ ಮಾಡಿದ ದೇವರು ಎಂಥ ಬಲಾಢ್ಯರಾಗಿರಬೇಕೆಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆ ಹೇಳಿದ್ದು ಬೈಬಲಲ್ಲಿ ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಒಬ್ಬ ಮಗು ಹುಡ್ತಾನೆ. ಆತನು ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಮತ್ತು ಇನ್ನೊಂದು ಕಡೆಗೆ ಆರೋಗ್ಯದಾಯಕನು. ಆದಿಯು ನಾನೇ, ಅಂತ್ಯವು ನಾನೇ, ಮಾರ್ಗವು ಸತ್ಯವು ಸಮಾಪ್ತಿಯು ನಾನೇ. ಸರ್ವವನ್ನು ಸೃಷ್ಟಿ ಮಾಡಿದವರೇ, ನಾಶ ಮಾಡುವಂಥದ್ದವರೇ. ಭೂಮಿಯ ಮೇಲೆ ಕೆಳಗಿದ ನೀರನ್ನು ಸಮುದ್ರವನ್ನು ತಕೊಂಡು ಬಂದು ಇನ್ನು ಮುಚ್ಚವರು ಕೂಡ ಅದುವೇ. ನೋಡಿ, ಊರೊಳಗೆಲ್ಲ ಒಂದ್ಸಲ ಬಂದು ಸುನಾಮಿ ಬಡ್ಕೊಂಡು ಹೋಯ್ತು. ಸಮುದ್ರದ ನೀರು ಮುಚ್ಚಿ ಬಂದು ಎಂತೆಂಥ ಬೆಟ್ಟ ಗುಡ್ಡಗಳೇ ಜರೀತವೆ. ಆಗ ಇಂಥ ಬಲಾಢ್ಯ ಮನುಷ್ಯರು ಎಲ್ಲಿ ಹೋದರೂ ಪ್ರತಿಯೊಬ್ಬರನ್ನು ನಡಗಿಸೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದೇ ದೇವರು ಇವತ್ತು ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಬೇಕಾದವರಿಗೆ ತಿಳಿಯಪಡಿಸ್ತಾರೆ ಸತ್ಯವನ್ನು. ಆದರೆ ಕೆಲವರು ಇವತ್ತು ಅದನ್ನೇ ಹಿಡ್ಕೊಂಡು ಏನು ಮಾಡ್ತಾರೆ? ಹಣ ಸಂಪಾದನೆ, ಅವರ ಜೀವನಕ್ಕಾಗಿ ಆಗಲಿ ಹಣ ಸಂಪಾದನೆಗಾಗಿ ಹೊರಟಿದ್ದಾರೆ. ಅದು ಬೇಡ. ಯಾವಾಗಲೂ ಅವರಿಂದ ಹೋಗಬಾರದು, ಮಾತು ಕೇಳಬಾರದು ಅಂತ ಬಹಳ ಸಲ ದೇವರು ನನ್ನ ಮೂಲಕ ನಿಮಗೆ ತಿಳಿಯಪಡಿಸಿದ್ದಾರೆ. ಆದರೆ ಸತ್ಯವನ್ನು ಕೇಳಿದಾಗ ಇವತ್ತು ನನ್ನ ಮೂಲಕ ನಿಮಗೆ ದೇವರು ಸತ್ಯವನ್ನು ತಿಳಿಯಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯ ಸುವಾರ್ತೆಗೆ, ಸತ್ಯ ವಚನಗಳಿಗೆ ನಾವು ಕಿವಿ ಕೊಡಬೇಕಾಗಿದೆ. ಉದಾಹರಣೆಗೆ ಇದನ್ನು ಕೂಡ ಬಸವಣ್ಣನ ವಚನದಲ್ಲಿ ಇದೇ ವಿಷಯವನ್ನು ಹೇಳಿದ್ದಾರೆ. ಬಸವಣ್ಣ ಅವರು ಕೂಡ ದೇವರಿಂದ ಆಶೀರ್ವಾದವನ್ನಪ್ಪ, ಅವರು ಮನುಷ್ಯರೇ, ಆದರೆ ದೇವರಿಂದ ಆಶೀರ್ವಾದವನ್ನು ಪಡೆದು ದೇವರ ವಿಷಯವನ್ನು ಸಾರಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕುರಾನಲ್ಲಿ ಕೂಡ ಮಹಮ್ಮದ್ ಪೈಗಂಬರ್ ಅವರು ಯಾರಾಗಿದ್ದಾರೆ? ಅವರು ಮನುಷ್ಯರೇ, ಆದರೆ ದೇವರು ಅವರನ್ನು ಆರಿಸಿಕೊಂಡು ಇವತ್ತು ಮುಸ್ಲಿಮ್ಸ್ ರಾಷ್ಟ್ರಗಳಿಗೆ ಅದೊಂದು ಭಾಷೆಯಲ್ಲಿ
ಕುರಾನನ್ನು ಕೊಟ್ಟರು. ಮೊಹಮ್ಮದ್ ಪೈಗಂಬರವರ ಮೂಲಕ ತಿಳಿಸಿದರು. ಹಾಗೆ ಇವತ್ತು ಅನೇಕ ಗ್ರಂಥಗಳಲ್ಲಿ ನಾವು ಉದಾಹರಣೆಗೆ ಇವತ್ತು ಹಿಂದೂ ಗ್ರಂಥಗಳಲ್ಲಿ ಕೂಡ ಅನೇಕ ಋಷಿಮುನಿಗಳನ್ನ ನಾವು ಕಾಣ್ತೇವೆ. ಆಮೇಲೆ ಕನಕದಾಸರನ್ನ ಕಾಣ್ತೇವೆ, ಬೇರೆ ಕವಿಗಳನ್ನು ಕಾಣ್ತೇವೆ. ಅವರ ಮೂಲಕ ತಿಳಿಯಪಡಿಸಿದರು. ಕ್ರಿಶ್ಚಿಯನ್ಗಳಂತ ಹೇಳುವ ಅನೇಕ ಪ್ರವಾದಿ ಸಾಕ್ಷಿಗಳ ಮೂಲಕ ಬೈಬಲನ್ನು ಬರೆಸಿದರು. ಇದು ಹೊರ ದೇಶದಲ್ಲಿ ನಡೆಯಿತು, ಇವತ್ತು ಇಡೀ ಜಗತ್ತಿನಲ್ಲೇ ಇದೆ. ಅವರ ಮೂಲಕ ಬರೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏನಾಗ್ತದೆ, ಪ್ರತಿ ಒಂದನ್ನು ಕಲ್ಮೆಗಳಲ್ಲಿ ಉರಿಗಂಡಗಳು ಏನಾಯಿತು, ಭೂಲೋಕಕ್ಕೆ ಬಂತು. ಎಂಥ ಬಲಾಢ್ಯ ಮನುಷ್ಯರನ್ನು ಕೂಡ ಇವತ್ತು ಕೂಡ ನಡೆಯುತ್ತಾರೆ. ಆಗ ದೇವರ ಸರ್ವ ಸೃಷ್ಟಿಕರ್ತನಾದ ದೇವರ ಮುಂದೆ ಈಗಾಗಲೇ ಹೇಳಿದಾಗ ಅನೇಕ ಹೆಸರುಗಳು, ಅವರ ಮುಂದೆ ಯಾರು ಇಲ್ಲವೇ ಇಲ್ಲ. ಅವರ ಮಾತು ಕೇಳಿ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ. ಆಗ ಯೆಹೋವನೇ, ನಿನ್ನ ಗದರಿಕೆಯಿಂದಲೂ ನಿನ್ನ ಶ್ವಾಸ ಭರದಿಂದಲೂ ಸಮುದ್ರದ ತಳವು ಕಾಣಿಸಿತು. ನೋಡಿ, ನಾವು ಇದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಒಂದೊಂದ್ಸಲ ಸುನಾಮಿ ಬಂತು. ಏನಾಯಿತು, ಸಮುದ್ರದ ಅಡಿಯಿಂದಲೇ ಬಿರುಗಾಳಿ ಸ್ಟಾರ್ಟ್ ಆಗಿ, ಅಲ್ಲೇ ಚಂಡಮಾರುತ ಸ್ಟಾರ್ಟ್ ಆಗಿ, ಬೆಂಕಿಯ ನೀರು ಬಿಸಿಯಾಗಿ ಭೂಮಿಯಿಂದ ತಳಮಳಗೊಂಡು ಕೆಳಗಿದ್ದ ನೀರು ಮೇಲೆ ಬಂದು ಹೋಯಿತು. ಸುನಾಮಿ ಬಡಿದಿದ್ದು ಕೂಡ ಅದು ಈಗ ಸ್ವಲ್ಪ ವರ್ಷಗಳ ಹಿಂದೆ. ಎಲ್ಲೆಲ್ಲ ಬಡಿಯಿತು, ಎಷ್ಟು ನಾಶವಾದವು, ಎಷ್ಟು ಸಮುದ್ರದ ಸೈಡಿನೆಲ್ಲ ಸಂಪೂರ್ಣ ನಾಶವಾಗಿ ಹೋಯಿತು. ಸಮುದ್ರದ ನೀರನ್ನು ಕೂಡ ಭೂಮಿ ಮೇಲೆ ತಂದು ಸುರಿಯುವನು. ಸಮುದ್ರದ ನೀರನ್ನು ಕೂಡ, ಅದಕ್ಕೂ ಕೂಡ ನಾವು ಹಿಂದೆ ಯೋಬನ ಪುಸ್ತಕದಲ್ಲಿ ತಿಳ್ಕೊಂಡಿದ್ದೇವೆ. ಅದಕ್ಕೂ ಅಪ್ಪನೆ ಕೊಟ್ಟಿದ್ದಾನೆ, ಇದನ್ನು ಮೀರಿ ಹೋಗಬಾರ್ದು ಅಂತ. ನೋಡಿ, ಎಂಥ ಮಳೆಗಾಲ, ಎಂಥ ಎಷ್ಟೇ ನೀರು ಬರಲಿ, ಏನೇ ಬರಲಿ, ಎಲ್ಲ ಹೋಗಿ ಸೇರೋದು ಸಮುದ್ರಕ್ಕೆ. ಸ್ವಲ್ಪ ಆದರೂ ಜಾಸ್ತಿ ಆಗ್ತದೆ, ನೀರು ಜಾಸ್ತಿ ಆಗೋದಿಲ್ಲ. ಅದಕ್ಕೂ ಅಪ್ಪನೆ ಕೊಟ್ಟಿದ್ದಾನೆ, ಇದನ್ನು ಮೀರಿ ಬರಬೇಡ ಅಂತೇಳಿ. ಈ ಸುನಾಮಿ ಬರುವಂಥದ್ದು ಸಮುದ್ರದ ನೀರು ಉಕ್ಕಿ ಮೇಲೆ ಬರೋದಕ್ಕೆ. ಆಗ ಅಲ್ಲಿ ಏನು ಮಾಡ್ತಾನೆ, ಆ ಗೆರೆಯನ್ನು ಲೂಸ್ ಮಾಡ್ತಾನೆ, ನೀರಿಗೆ ಅಪ್ಪನೆಯನ್ನು ಕೊಡ್ತಾರೆ ದೇವರು. ಹೋಗು ನೀನು ಇಲ್ಲಿವರೆಗೆ ಎಲ್ಲ ಬಡದು ಹಾಕು ಅಂತ. ಆಗಲೇ ಸಮುದ್ರದ ನೀರು ಮೇಲೆ ಬಂದು ಸಮುದ್ರದ ಸೈಡು ಸುನಾಮಿ ಬರುವಂಥದ್ದು. ಅದೇ ಇಲ್ಲಿ ಆಗಿದೆ. ಸಮುದ್ರದ ನೀರು ಕೂಡ ತಳಮಳ ಕಾಣಿಸಿತು. ಇನ್ನು ಮುಂದಿನ ದಿವಸಗಳಲ್ಲಿ ಈಗಾಗಲೇ ನೋಡಿ, ಮೊನ್ನೆ ಕೂಡ ನಾನು ಒಂದು ಇದರಲ್ಲಿ ಬ್ರೇಕಿಂಗ್ ನ್ಯೂಸಲ್ಲಿ ನೋಡಿದೆ. ಪ್ರಪಂಚದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸಮುದ್ರದ ನೀರು ಬಿಸಿಯಾಗಿ ಮೇಲೆ ಉಕ್ಕಿ ಬರ್ತಾ ಇದೆಯಂತೆ. ಇವತ್ತು ನಾವು ಅಡಿಗೆ ಮಾಡುವಾಗ, ಅನ್ನ ಮಾಡ್ತಾ ಇರುವಾಗ ಅದು ಯಾವ ರೀತಿ ಉಕ್ಕಿ ಮೇಲೆ ಬರ್ತದೆಯೋ ಅದೇ ರೀತಿ ಉಕ್ಕಿ ಮೇಲೆ ಬರ್ತದೆ. ಮುಂದಿನ ದಿವಸಗಳಲ್ಲಿ ಕೂಡ ಅದುವೇ ಆಗುವಂಥದ್ದು. ಪಾತಾಳವು ಕಾಣುವ ಹಾಗೆ ಮಾಡ್ತಾನೆ. ಅದು ಇವತ್ತು ಕೂಡ ಒಂದೊಂದು ಕಡೆಗೆ ನಡೆಯುತ್ತಲೇ ಇದೆ. ಭೂಮಂಡಲದ ಆಸ್ತಿವಾರಗಳು ತೋರಿ ಬಂದವು. ಭೂಮಂಡಲದ ಆಸ್ತಿ ತೋರಿ ಬಂದವು. ಭೂಮಿ ಮೇಲೆ ಇದ್ದಂಥ ನೀರನ್ನು ಒಂದು ಕಡೆಗೆ ಸರಿಸಿ ಭೂಮಿಯ ಸುತ್ತು ಇಟ್ಟು ಸಮುದ್ರವನ್ನಾಗಿ ಮಾರ್ಪಡಿಸಿದ್ರು. ಭೂಮಿಯನ್ನು ಕಾಣುವ ಹಾಗೆ ಮಾಡಿ ಎಲ್ಲವನ್ನ ಸೃಷ್ಟಿ ಮಾಡಿ, ಮನುಷ್ಯರನ್ನು ಸೃಷ್ಟಿ ಮಾಡಿ ಇವತ್ತು ಭೂಮಿ ಮೇಲೆ ದೇವರು ಇಟ್ಟಿದ್ದಾರೆ. ಇದೆಲ್ಲ ದೇವರ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿ ಒಂದು ಕೂಡ ನೀರು ಕೂಡ ದೇವರು ಹೇಳಿದಾಗೆ ಕೇಳ್ತದೆ. ನೀವು ನೋಡಿ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ 12 ಮಂದಿ ಶಿಷ್ಯರನ್ನು ದೋಣಿಯಲ್ಲಿ ಕಳಿಸಿದಾಗ ದೊಡ್ಡ ಚಂಡಮಾರುತಗಳು ಬಂದವು. ಈ ಶಿಷ್ಯರು ಅಯ್ಯೋ ನಾವು ಸಾಯ್ತೇವೆ ಅಲ್ಲ ಅಂತ ಕಿರ್ಚಾಡಿದ್ರು. ಆಗ ಯೇಸು ಸ್ವಾಮಿ ದೋಣಿಯಲ್ಲಿ ನಿದ್ದೆ ಮಾಡ್ತಾ ಇದ್ರು. ಅವರನ್ನು ಹೋಗಿ ಎಬ್ಬಿಸಿದ್ರು. ನಿದ್ದೆ ಎಲ್ಲ, ಇವರು ಏನು ಮಾಡ್ತಾರೆ ನೋಡೋಣ ಅಂತ ಇವ್ರನ್ನ ಪರೀಕ್ಷೆ ಮಾಡಿದ್ದು. ಆಗ ಯೇಸು ಸ್ವಾಮಿ ಇತ್ತು ಒಂದೇ ಮಾತು, ನಿಲ್ಲು ಅಂತ ಹೇಳಿದರು. ಆ ಬಿರುಗಾಳಿ ಸಮುದ್ರದಲ್ಲಿ ಶಾಂತವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೀರನ್ನು ಕೂಡ ಗದರಿಸಿ ನಿಲ್ಲಿಸುವರು ದೇವರಾಗಿದ್ದಾರೆ. ಅದೇ ದೇವರು ಇವತ್ತು ನಮ್ಮನ್ನು ನಡೆಸುವವರಾಗಿದ್ದಾರೆ. ಆಗಿರುವಾಗ ದೇವರ ದರ್ಶನವಾದ ಮೇಲೆ ದೇವರ ಮಾತಿಗೆ ಕಿವಿಕೊಟ್ಟು ನಾವು ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಎಲ್ಲರಿಗೂ ಸತ್ಯ ಸುವಾರ್ತೆ ಹೇಳಲು ಆಗುವುದಿಲ್ಲ, ಕೇಳಲು ಆಗುವುದಿಲ್ಲ. ಯಾರ್ಯಾರ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟಿದ್ದಾರೋ ಅವರು ಮಾತ್ರ ಸರಿಯಾಗಿ ತಿಳಿಸ್ತಾರೆ. ಅಂಥವರು ಮಾತ್ರ ಕೇಳಲು ಸಾಧ್ಯ. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಓದಲ್ಲಿ ಬಂದಲ್ಲಿಯೂ ಹೇರಳವಾಗಿಯೂ